ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ತಟ್ಟಿ ಮಾಡಿದ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿ ತೋರ್ಸಾಕ್ತೀನಿ. ಅದರ ಜೊತೆ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಭಾರಿ ಇರ್ತೈತಿ. ಅದಕ್ಕೆ ನಾನು ಮೆಂತ್ಯ ಪಲ್ಯ ಒಂದು ಕಟ್ಟು ತೊಗೊಂಡನ್ರಿ ಇಲ್ಲಿ. ಅದನ್ನ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟಿಗೆ ಹಾಕಿ ಮಾಡೋಕಂತೇಳಿ ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡನಿ. ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸೌತೆಕಾಯಿ ಎಲ್ಲ ತೊಗೊಂಡನ್ರಿ. 2 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಳಕ್ತಾನೆ ನಾನೀಗ. 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡನ್ರಿ. ಈಗ ನಾ ಇದನ್ನ ತಟ್ಟಿ ರೊಟ್ಟಿ ಮಾಡೋದು ಹೆಂಗೆ ತೋರಿಸ್ತಾನೆ ನಾ ನಿಮ್ಗೆ. ಈಗ ನೋಡ್ರಿ, ಜೀರಿಗೆ ಹಾಕೊಳಕತ್ತಾನೆ. ಅದಕ್ಕೆ ಇವೆಲ್ಲ ಹಾಕೊಳ್ಳೋದ್ರಿಂದ ಟೇಸ್ಟ್ ಬರ್ತಾವಲ್ರಿ ರೊಟ್ಟಿ. ಅದಕ್ಕೆ ಒಂದು ಸ್ವಲ್ಪ ಹಿಂಗುನು ನಾನು ಹಾಕೊಳಕ್ತೇನೆ ರೀ. ಸ್ವಲ್ಪ ಪ್ರಮಾಣದಾಗ ಹಿಂಗೆ ಹಾಕೋರಿ, ಜೀರಿಗೆನ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗ್ತತಿ. ಈಗ ನಾನು 2 ಕಪ್ಪಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳಕ್ತೇನೆ ರೀ. ಇವೆಲ್ಲನೂ ಸೇರಿಸ್ಕೊಂಡಿಂದ ಸ್ವಲ್ಪ ಬಿಳಿ ಎಳ್ಳು ಇರ್ತಾವಲ್ರಿ, ಆ ಬಿಳಿ ಎಳ್ಳಿಗೆ ಅಕ್ಕಿ ರೊಟ್ಟಿ ಭಾಳ ಟೇಸ್ಟ್ ಬರ್ತಾವ ಅಂತೇಳಿ ಬಿಳಿ ಎಳ್ಳನ್ನು ಹಾಕೊಳಕ್ತೇನೆ ರೀ. ಆಮೇಲೆ ನಾನು ಮೆಣಸಿನ್ಕಾಯಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡನಿ, ಮತ್ತು ಸೌತೆಕಾಯಿ ತುರಿದು ಇಟ್ಕೊಂಡೇನಿ ಸ್ವಲ್ಪ. ಅದಕ್ಕೆ ಅದನ್ನೂ ಹಾಕೊಳಕ್ತೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ರೊಟ್ಟಿ ಭಾಳ ಚಂದ ಬರ್ತಾವತ್ರಿ ಟೇಸ್ಟ್ ಅಂತೇಳಿ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೊಳಕ್ತೇನೆ, ಈರುಳ್ಳಿ 2 ಹಾಕೊಳಕ್ತೇನೆ ರೀ. ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಮೆಂತ್ಯ ಸೊಪ್ಪು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳಕ್ತೇನೆ ರೀ. ಎಲ್ಲನೂ ಹಾಕೊಂಡು ಚಂದಾಗ ಅಕ್ಕಿ ಹಿಟ್ಟ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕಾಗ್ತತ್ರಿ. ನೋಡ್ರಿ, ಈಗ ಎಲ್ಲ ಚಂದಂಗ ಕಲಿಸ್ಬೇಕ್ರಿ. ಅದನ್ನ ಕಲಿಸಿ ಒಂದು ಸ್ವಲ್ಪ ನೀರು, ಕಾಸಿದ್ದು ನೀರು ಇರ್ತಾವಲ್ರಿ, ಅವನ್ನ ಹಾಕೋಬೇಕಾಗ್ತದೆ. ಈಗ ಬಿಸಿ ಬಿಸಿ ಆದ ನೀರು ಹಾಕೊಂಡು ನಾದೋದ್ರಿಂದ ಅಕ್ಕಿ ರೊಟ್ಟಿ ಚಂದ ಬರ್ತಾವ ಅಂತೇಳಿ ಬಿಸಿ ನೀರು ಹಾಕೊಂಡು ಇದಕ್ಕೆ ಸ್ವಲ್ಪ ಹಾಕೊಂಡು ನಾದ್ಕೋತ ಹೋಗ್ಬೇಕ್ರಿ. ಅಂದ್ರೆ ರೊಟ್ಟಿ ಹಿಟ್ಟಿನ ಹದಕ್ಕೆ. ಈಗ ನೋಡ್ರಿ, ಯಾಕಂದ್ರೆ ಈರುಳ್ಳಿ ಸೌತೆಕಾಯಿ ಇರೋದ್ರಿಂದ ಅದು ಹಿಟ್ಟು ಒಮ್ಮೆ ಮೆತ್ತಗಾಗ್ಬಿಡ್ತೈತೆ ಅಂತ ಹೇಳಿ ಸ್ವಲ್ಪ ಹಾಕೊಂಡು ಒಂದು ಹದಕ್ಕೆ ನಾದ್ಕೋಬೇಕ್ರಿ. ಇದನ್ನ ನೋಡ್ರಿ, ಇಷ್ಟ ಹಾಕೊಳಕ್ತಾನೆ ನಾನು. ಅದು ಎಷ್ಟು ಗಟ್ಟಿ ಬರ್ತೈತಿ ಅಷ್ಟು ಮೆತ್ತಗೆ ಬಂತಂದ್ರೆ ಅಕ್ಕಿ ರೊಟ್ಟಿ ಸರಿ ಆಗೋದಿಲ್ಲ. ಅದಕ್ಕೆ ಈಗ ಒಂದು ಹದಕ್ಕೆ ನಾದ್ಕೊಳಕ್ತಾನೆ ರೀ. ಇಷ್ಟ ನೀರು ಹಾಕಿ ನಾದ್ಕೋಬೇಕು ನೋಡ್ರಿ. ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ರಿ, ಅವನ್ನೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಇದನ್ನ ಚೆನ್ನಾಗಿ ಹಿಟ್ಟು ನಾದ್ಕೋಬೇಕ್ರಿ. ಈಗ ನೋಡ್ರಿ, ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ಭಾಳ ಟೇಸ್ಟ್ ಬರ್ತಾವ್ರಿ. ಮೆಂತ್ಯ ಸೊಪ್ಪಿಗೂ ಅಕ್ಕಿ ರೊಟ್ಟಿಗೂ ಭಾಳ ಕಾಂಬಿನೇಷನ್ ಐತಿ. ಅದಕ್ಕೆ ನಾನು ಇದನ್ನ ಮೆಂತ್ಯ ಸೊಪ್ಪನ್ನ ಹಾಕಿ ಮಾಡಿ ತೋರ್ಸಾಕ್ತೇನೆ. ಮತ್ತು ಬೇರೆ ಸೊಪ್ಪಿಗಿಂತನೂ ಮೆಂತ್ಯ ಸೊಪ್ಪಿಗೆ ಭಾಳ ಟೇಸ್ಟ್ ಬರ್ತಾವ್ರಿ ಅದು. ಈಗ ನೋಡ್ರಿ, ಇದನ್ನೆಲ್ಲಾನು ಚಂದಾಗ ನಾನು ಹಿಟ್ಟು ನಾದ್ಕೊಳಕ್ತೇನೆ. ಈಗ ಒಂದು ಹದಕ್ಕೆ ನಾದ್ಕೋಬೇಕು ಅದನ್ನ. ಎಲ್ಲ ಮೆಣಸಿನ್ಕಾಯಿ, ಖಾರ ಎಲ್ಲ ಇರ್ತೈತಲ್ರಿ ಇದ್ರೊಳಗೆ. ಇದಕ್ಕೆ ಒಂದು ಸ್ವಲ್ಪ ಏನಾರ ಕಾಂಬಿನೇಷನ್ ಹಚ್ಕೊಂಡು ತಿನ್ಬೋದ್ರಿ, ಮೊಸರು ಹಚ್ಕೊಂಡು ತಿನ್ಬೋದು. ಈಗ ನೋಡ್ರಿ, ಎಷ್ಟು ಚಂದ ಇದು ಹಿಟ್ಟು ನಾದಿದ್ದು. ಒಂದು ಹದಕ್ಕೆ ನಾದೈತಿದ್ನ. ಇದನ್ನ ಏನು ಮಾಡೋದಂದ್ರೆ ನೋಡ್ರಿ, ಎಷ್ಟು ಮೆತ್ತಗಾಗೈತಿ, ಚಂದ ಆಗೈತಿ. ಕರೆಕ್ಟ್ ಬರ್ಬೇಕ್ರಿ ಅದು ಹಿಟ್ಟು. ತೀರಾ ಮೆತ್ತಗೂ ಆಗಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು. ಒಂದು ರೊಟ್ಟಿ ಹಿಟ್ಟಿನ ಅದಕ್ಕೆ ಬರಬೇಕು. ಯಾಕಂದ್ರೆ ಈರುಳ್ಳಿ ಅದು ಇರೋದ್ರಿಂದ ಅದು ಸ್ವಲ್ಪ ಇದನ್ನ ಆಗ್ತಿರ್ತೈತಿ, ಮೆತ್ತಗಾಗ್ತಿರ್ತೈತಿ. ನೋಡ್ರಿ, ಈಗ ನಾ ಟೊಮೆಟೊ ಚಟ್ನಿಗೆ ಅಂತೇಳಿ 2 ಟೊಮೆಟೊ ತೊಗೊಂಡನಿ. ಈಗ ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಅದರೊಳಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಹುರ್ಕೊಳಕ್ತೇನೆ ರೀ. ಟೊಮೆಟೊ ಚಟ್ನಿಗೆ ಅಂತೇಳಿ ಕರ್ಬೇವು ಸೊಪ್ಪನ್ನು ಹಾಕೊಳಕ್ತೇನೆ ರೀ. ಅದಕ್ಕೆ ಕರ್ಬೇವು ಸೊಪ್ಪು, ಈರುಳ್ಳಿ ಅವೆಲ್ಲಾನು ಎಣ್ಣೆ ಒಳಗೆ ಹಾಕಿ ಹಿಂಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಟೊಮೆಟೊ 2 ಹೆಚ್ಚಿಟ್ಕೊಂಡೆ ನಾನು, ಅವನ್ನೂ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳಕ್ತೇನೆ ರೀ. ನೋಡ್ರಿ, ಈಗ ಇದು ಈರುಳ್ಳಿ ಟೊಮೆಟೊ ಎಲ್ಲ ಚಂದಾಗಿ ಫ್ರೈ ಆದಿಂದ ಅದನ್ನ ಆರಕ್ಕೆ ಬಿಡ್ಬೇಕ್ರಿ. ಯಾಕಂದ್ರೆ ಮಿಕ್ಸಿಗೆ ಹಾಕೋದಿರ್ತೈತೆ ಅದನ್ನ. ನೋಡ್ರಿ, ಈಗ ಇವು 2 ಚಂದಂಗ ಹುರ್ಕೋಬೇಕ್ರಿ ಅವನು. ಇದು ನೋಡ್ರಿ, ಟೊಮೆಟೊನು ಚಂದಾಗ್ಯಾವ ನೋಡ್ರಿ, ಮೆತ್ತಗೆ ಬರ್ತಾವು. ಆಮೇಲೆ ಈರುಳ್ಳಿನೂ ಹಿಂಗೆ ಫ್ರೈ ಆಗ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಇದನ್ನ ನೋಡ್ರಿ, ಈಗ ಇದನ್ನ ಮೆತ್ತಗೆ ಹಿಂಗನ್ನ ಮಾಡ್ಕೊಳಕ್ಕೂ ಬರ್ತೈತ್ರಿ. ಆದ್ರೆ ಇದನ್ನ ಮಿಕ್ಸಿಗೆ ತರಿಯಾಗಿ ರುಬ್ಕೋಬೇಕ್ರಿ. ತೀರಾ ಅದನ್ನ ಪೇಸ್ಟ್ ಗತೆ ಮಾಡಬಾರ್ದು. ಅದಕ್ಕೆ ನಾನು ನಿಮ್ಗೆ ಹೆಂಗನ ತೋರಿಸ್ತೀನಿ. ಇದಕ್ಕೆ ಉಪ್ಪು ಹಾಕೊಳಕ್ತೇನೆ ನಾನು, ಮತ್ತು ಖಾರನೂ ಇಲ್ಲೇ ಹಾಕೊಳಕ್ತೇನೆ ರೀ. ಖಾರ, ಉಪ್ಪು 2 ಹಾಕೊಂಡು ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳಕ್ತೇನೆ. ಈಗ ನೋಡ್ರಿ, ಇದನ್ನ ತಣ್ಣಗಾಗೈತಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕ್ರಿ ಇದನ್ನ. ಈಗ ನೋಡ್ರಿ, ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು. ನೀರು ಹಾಕೊಂಡು ರುಬ್ಬಾಕ್ ಬರ್ತೈತಿ. ಸ್ವಲ್ಪ ನೀರು ಕಡಿಮೆ ಆಗಿದ್ರೆ ಆಮೇಲೆ ಹಾಕೊಳಕ್ ಬರ್ತೈತಿ. ಈಗ ನೋಡ್ರಿ, ಹಿಂಗೆ ಪೇಸ್ಟ್ ಭಾಳ ಅಂದ್ರೆ ಭಾಳ ಟೇಸ್ಟಿ ಆದಂಥ ಒಂದು ಇದು ಟೊಮೆಟೊ ಚಟ್ನಿ ರೆಡಿ ಆತ್ರಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳಕ್ತೇನೆ ನಾನು. ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಟ ಅದರೊಳಗೆ ಜೀರಿಗೆ, ಸಾಸಿವೆ ಎಲ್ಲ ಹಾಕೊಳಕ್ತೇನೆ ನಾನು. ನೋಡ್ರಿ, ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಕಡ್ಲಿಬೇಳೆ, ಸ್ವಲ್ಪ ಉದ್ದಿನ ಬೇಳೆನೂ ಹಾಕೊಳಕ್ತೇನೆ ರೀ.
ಇವೆರಡನ್ನು ಒಗ್ಗರಣೆಗೆ ಚಂದ ಆಗ್ತೈತೆ ಅಂತ ಹಾಕೊಳಕ್ತಾನೆ. ಮತ್ತು ಒಂದು ಮೆಣಸಿನ್ಕಾಯಿನೂ ಹಾಕೊಳಕ್ತಾನೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ಹಾಕೊಂಡ ಇದಕ್ಕೆ ಒಗ್ಗರಣೆ ಮಾಡ್ಕೊಂಡ ಟೊಮೆಟೊ ಚಟ್ನಿಗೆ ಹಾಕೋಬೇಕ್ರಿ. ಅಂದ್ರೆ ಭಾಳ ಬೆಸ್ಟ್ ಟೇಸ್ಟ್ ಬರ್ತೈತೆ ಅದಕ್ಕೆ. ಈಗ ನೋಡ್ರಿ ಇದು ಒಗ್ಗರಣೆನ ನಾನು ಚಟ್ನಿಗೆ ಹಾಕೋತೇನ್ರಿ. ಈ ಚಟ್ನಿ ಇದಕ್ಕೆ ಹಾಕೊಂಡ ಇದಕ್ಕೆ ಒಗ್ಗರಣೆ ಹಾಕೊಳಕ್ತಾನ್ರಿ. ನೋಡ್ರಿ ಪೇಸ್ಟ್ ಹೆಂಗಿರ್ತೈತಿ. ಹಿಂಗ ತರಿಯಾಗಿ ರುಬ್ಬಿದ್ರಿಂತ್ರ ಚಟ್ನಿ ಭಾಳ ಟೇಸ್ಟ್ ಬಂದಿರ್ತೈತಿ ಇದು. ನೋಡ್ರಿ ಈಗ ಇದಕ್ಕೆ ಟೊಮೆಟೊ ಚಟ್ನಿಗೆ ಇದನ್ನೆಲ್ಲ ಒಗ್ಗರಣೆ ಹಾಕೊಳಕ್ತಾನ್ರಿ. ಇದು ಅಕ್ಕಿ ರೊಟ್ಟಿಗೆ ಭಾಳ ಕಾಂಬಿನೇಷನ್ ಅಂತ ಹೇಳಿ ಇದನ್ನ ಮಾಡಾಕ್ತೇನೆ ನಾನು. ಈಗ ಅಕ್ಕಿ ರೊಟ್ಟಿನ ನಾನು ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಇದು ಟೊಮೆಟೊ ಚಟ್ನಿ ರೆಡಿ ಆಗೈತಿ. ಈಗ ಅಕ್ಕಿ ರೊಟ್ಟಿ ಹಿಟ್ಟನ್ನು ಕರೆಕ್ಟ್ ಬಂದೈತಿ ನೋಡ್ರಿ ಅದು. ಈ ಅಕ್ಕಿ ಹಿಟ್ಟನ್ನ ಒಂದು ಉಂಡೆ ಮಾಡ್ಕೊಂಡ ಇದಕ್ಕೆ ಬಟರ್ ಪೇಪರ್ಕ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆಯನ್ನೆಲ್ಲ ಸವರ್ಕೊಂಡ ಚಂದಾಗ ಅದು ಬಟರ್ ಪೇಪರ್ಗೆ ಎಣ್ಣೆ ಸವರ್ಕೊಂಡ ಅದನ್ನ ತಟ್ಟಬೇಕ್ರಿ. ಅದಕ್ಕೆ ನೋಡ್ರಿ ಈಗ ಒಂದು ಉಳ್ಳಿ ತಗೊಂಡ ನಾನು ಅಕ್ಕಿ ಹಿಟ್ಟಿಂದು ಇದನ್ನ ಬಟರ್ ಪೇಪರ್ಗೆ ಹಾಕಿ ಹಿಂಗೆ ನೋಡ್ರಿ ಎಣ್ಣೆ ಹಚ್ಚಿ ಹಿಂಗೆ ತಟ್ಕೋತ ಹೋಗ್ಬೇಕ್ರಿ. ಅದು ದೊಡ್ಡದಾಗ್ಬಿಡ್ತತಿ, ತೆಳ್ಳಗನು ಬರ್ತೈತ್ರಿ. ಈಗ ನೋಡ್ರಿ ಹಿಂಗ ಎಲ್ಲ ಅಕ್ಕಿ ರೊಟ್ಟಿನ ಹಿಂಗೆ ತಟ್ಟಬೇಕ್ರಿ. ಚಂದಂಗೆ ತಟ್ಟಿಂದ ಅದನ್ನ ಹಂಚಿಗೆ ಹಾಕ್ಬಿಡ್ಬೇಕು. ಸ್ವಲ್ಪ 1 ಮಿನಿಟ್ ಬಿಟ್ಟು 1 ಸೆಕೆಂಡ್ ಇದನ್ನ ಮಾಡಿ ಅಲ್ಲೇನೆ ಇದು ಇಟ್ಟು ಆಮೇಲೆ ಅದನ್ನ ತಕೊಂಡ್ಬಿಟ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಬರ್ತೈತ್ರಿ. ಈಗ ನೋಡ್ರಿ ನಾ ತೋರಿಸ್ನು ತೆಳ್ಳಗ ಬಡ್ದತ್ತಿದು. ಇದೆಲ್ಲ ಅವೆಲ್ಲ ಹಾಕಿರ್ತೈತಲ್ರಿ ಈರುಳ್ಳಿ ಅದು, ಅವನ್ನ ನೋಡ್ಕೊಂಡು ಚಂದಂಗ ಇದನ್ನ ತಟ್ಕೋಬೇಕ್ರಿ. ಸೊಪ್ಪು ಎಲ್ಲ ಬರ್ತಿರ್ತಾವಲ್ರಿ ಅವನ್ನ ಅದಕ್ಕೆ ಚಿಕ್ಕದಾಗಿ ಮಾಡ್ಕೊಂಡನ ಅದನ್ನ ರೊಟ್ಟಿ ಹಿಟ್ಟನ್ನ ನಾದ್ಕೊಂಡಿರ್ತಾರೆ ನೋಡ್ರಿ. ಈಗ ಎಲ್ಲಾನು ಇದು ರೊಟ್ಟಿ ತೆಳ್ಳಗ ಆತ್ರಿ ಇದು ಬಟರ್ ಪೇಪರ್ ಮೇಲೆ. ಇದನ್ನ ನಾನು ಹಂಚಿನಾಗ ಹಾಕಿ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ಈಗ ತೆಳ್ಳಗ ಆಗಾಕ್ತತಿ. ಈ ಕಡೆ ಎಲ್ಲೆಲ್ಲಿ ದಪ್ಪ ಇರ್ತತಿ ಅಲ್ಲಿ ನೋಡ್ಕೊಂಡ ತೆಳ್ಳಗ ಅದನ್ನ ಬಡ್ಕೋಬೇಕ್ರಿ. ಹಿಂಗ ಒಂದ್ ಹದಕ್ಕೆ ನೋಡ್ರಿ ಈಗ ಬಡ್ದನೆಲ್ಲ ಚೆನ್ನಾಗ. ಈಗ ನಿಮ್ಗ ಎಲ್ಲಿ ದಪ್ಪ ಇರ್ತತಿ ಅಲ್ಲೇ ನೋಡಿ ಕೈ ಹಚ್ಚಿ ನೋಡಿ ಬಡಿಬೇಕ್ರಿ ಅದನ್ನ. ಈಗ ತೆಳ್ಳಗಾತ್ ನೋಡ್ರಿ ಅದು ಪೂರ್ತಿಯಾಗಿ ತೆಳ್ಳಗಾದಿಂದ ಇದನ್ನ ಬೇಯಿಸ್ಕೋಬೇಕ್ರಿ. ಈಗ ಪೂರ ತೆಳ್ಳಗ ಬಡ್ದತಿ. ಈಗ ನೋಡ್ರಿ ಎಣ್ಣೆ ಹೆಚ್ಚೆಚ್ಚೆ ಬಡಿಬೇಕ್ರಿ. ಹಂಗೇನಾರ ನಿಮಗ ಅನಿಸ್ತಂದ್ರ ಎಣ್ಣೆ ಹಚ್ಚಿ ಅದನ್ನ ತೆಳ್ಳಗ ಮಾಡ್ಕೋಬೇಕ. ಈಗ ಪೂರ್ತಿ ನೋಡ್ರಿ ಹಿಂಗ್ ತೆಳ್ಳಗಾಗೈತಿ. ಇದನ್ನ ನಾನು ಹಂಚ್ ಕಾದೈತಲ್ರಿ ಈಗ ಆ ಹಂಚಿನ ಮೇಲೆ ಹಾಕೋತನ್ರಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿರ್ಬೇಕ್ರಿ. ಆಮೇಲೆ ಇದನ್ನ ಸ್ವಲ್ಪ ಹಿಂಗ್ ಒತ್ತಿದಂಗ್ ಮಾಡಿ ಹಗುರ ಅದನ್ನ ಹಿಂಗ ಬಿಡಿಸ್ಕೋತ ಹೋಗ್ಬೇಕ್ರಿ. ಅದನ್ನ ಅಂದ್ರ ಅದು ಕಟ್ ಆದ್ರೂನು ಹಿಂಗ್ ಮಾಡಿ ಬಿಡಿಸ್ಕೋತ ಹೋಗ್ಬೇಕ್ರಿ. ಸಾವಕಾಶ ಬಿಡಿಸ್ಬೇಕ ಅದನ್ನ, ಅಂದ್ರ ಅದು ಚಂದ ಬರ್ತೈತ್ರಿ. ಈಗ ನೋಡ್ರಿ ಬಟರ್ ಪೇಪರ್ ಬಿಡಾಕತ್ತೈತಿ. ಅದು ಎಣ್ಣೆ ಸ್ವಲ್ಪ ಕಡಿಮೆ ಹಚ್ಚಿದ್ರ ಹಂಗ ಆಗ್ತಿರ್ತೈತಿ. ಎಣ್ಣೆ ನೀವು ಜಾಸ್ತಿನ ಹಚ್ಚ್ರಿ ಆಗ ಬಂದ್ಬಿಡ್ತೈತ್ರಿ ಚಂದಂಗ. ನೋಡ್ರಿ ಈಗ ಪೂರ್ತಿಯಾಗಿ ಅದು ರೊಟ್ಟಿ ಕರೆಕ್ಟ್ ಬಂದತ್ರಿ. ಈಗ ಇದಕ್ಕ ಸ್ವಲ್ಪ ಎಣ್ಣೆ ಹಚ್ಕೊಂಡ ಬೇಯಿಸ್ಕೋಬೇಕಾಗ್ತತಿ. ತೆಳ್ಳಗನು ಬಂದೈತಲ್ರಿ ಇದು ಎಣ್ಣೆ ಹಚ್ಚಿ ಬೇಯಿಸೋದ್ರಿಂತ್ರ ಅದು ಮಸ್ತ್ ಆಗ್ತತ್ ನೋಡ್ರಿ. ಈಗ ಈ ಕಡೆ ಎರಡು ಕಡೆನೂ ಚಂದಂಗ ಬೇಯಿಸ್ಕೋಬೇಕ್ರಿ. ಹಗುರ ತಕ್ಕೋಬೇಕ್ರಿ. ಯಾಕಂದ್ರ ಅವು ನೋಡ್ಕೊಂಡ ಈಗ ಈಗ ಸಿಮ್ ಇಟ್ಕೋಬಾರ್ದ್ರಿ. ಈಗ ಜೋರ್ ಇಟ್ಕೋಬೇಕ. ಫ್ಲೇಮ್ ಎಲ್ಲ ಜೋರ್ ಇಟ್ಕೊಂಡ ಹಿಂಗ್ ತಕ್ಕೋಬೇಕ್ರಿ. ಅಂದ್ರ ಅದು ಬರ್ತೈತಿ, ಕಟ್ ಆಗ್ಲಾರ್ದಂಗ ಬರ್ತೈತ್ರಿ. ಈಗ ಬಂತ್ ನೋಡ್ರಿ. ಇದನ್ನ ನಾವು ತಿರ್ಗಿಸಿ ಹಾಕಿ ಇದಕ್ಕ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಚಂದಂಗ ಬೇಯಿಸ್ಕೋಬೇಕ್ರಿ. ಈಗ ಫಸ್ಟ್ ಕ್ಲಾಸ್ ಎಲ್ಲಾನು ಇದ್ರೊಳಗ ಅದಾವಲ್ರಿ. ಈರುಳ್ಳಿ ಮತ್ತ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಎಳ್ಳು ಎಲ್ಲ ಹಾಕಿದ್ರಿಂತ್ರ ಭಾಳ ಅಂದ್ರ ಭಾಳ ಟೇಸ್ಟಿ ಆದ ಒಂದ್ ರೊಟ್ಟಿ. ಮತ್ ಇದಕ್ ಕಾಂಬಿನೇಷನ್ ಚಟ್ನಿನೂ ಅಷ್ಟು ಟೇಸ್ಟಿ ಆಗಿರ್ತತ್ರಿ. ನೀವ್ ಒಂದ್ಸಲ ಮಾಡಿ ನೋಡ್ರಿ. ಮತ್ತನ ಇದನ್ನ ಮಾಡ್ಕೊಂಡ್ ತಿಂತೀರ, ಅಷ್ಟು ಟೇಸ್ಟ್ ಆಗಿರ್ತತ್ರಿ ನೋಡ್ರಿ. ಈಗ ಎಲ್ಲಾನು ಇದನ್ನ ಅಕ್ಕಿ ರೊಟ್ಟಿ ಚಂದಂಗ ಇದು ಸುಡಾಗ್ತತಿ. ಈಗ ಈ ಕಡೆ ಎರಡೂ ಕಡೆನು ಚಂದಂಗ ಬೇಯಿಸ್ಕೋಬೇಕ್ರಿ ಇದನ್ನ. ನೋಡ್ರಿ ಈಗೆಲ್ಲಾನು ಕರೆಕ್ಟ್ ಬೆಂದ್ಬಿಟ್ಟತ್ತಿದು ಅಕ್ಕಿ ರೊಟ್ಟಿ ರೆಡಿ ಆಗ್ತತ್ರಿ. ಈಗ ಈ ಕಡೆ ಎಲ್ಲಾ ಕಡೆನು ಸ್ವಲ್ಪ ಆಯಿಲ್ ಹಾಕಿದ್ರಂತೂ ಬಾಳ ಚಂದ ಬರ್ತತ್ರಿ. ನಾನ್ ಮೀಡಿಯಂ ಆಗಿ ಹಾಕೇನಿ ಈಗ, ಯಾಕಂದ್ರೆ ಜಾಸ್ತಿ ಆಯಿಲ್ ಹಾಕೋದ್ ಬ್ಯಾಡ ಅಂತ ಹೇಳಿ ಸ್ವಲ್ಪ ಹಾಕಿ ಮಾಡಾಕತ್ತಾನೆ. ನೀವು ಜಾಸ್ತಿ ಆಯಿಲ್ ಹಾಕಿದ್ರು ಬಾಳ ಚಂದ ಬಂದ್ಬಿಡ್ತತ್ರಿ ನೋಡ್ರಿ. ಈಗ ಎಲ್ಲಾ ಕಡೆನು ಈಗ ಬೇಯಿಸ್ಬಿಟ್ಟ ಇದನ್ನ ಅಕ್ಕಿ ರೊಟ್ಟಿ ತಗೊಳಾಗ್ತೈತ್ರಿ. ಈಗ ನೋಡ್ರಿ ಎಲ್ಲಾ ಕಡೆನು ಈ ಕಡೆ ಎಲ್ಲೆರ ದಪ್ಪ ಇದ್ರುನು ಅದನ್ನ ಹಿಂಗ್ ಒತ್ತಿ ಈ ಕಡ್ಚಿಗೆ ತಗೊಂಡ್ ಒತ್ತಿ ಬೇಯಿಸ್ಬೇಕ್ರಿ ಅದನ್ನ. ಈಗೆಲ್ಲ ಸೊಪ್ಪು ಗಿಪ್ಪು ನೋಡ್ರಿ ಎಲ್ಲಾನು ಹಾಕೈತಿ. ಇದಕ್ಕ ಬಾಳ ಬೆಸ್ಟ್ ಆಗಿರ್ತತಿ. ಈ ಕಡೆ ಇದನ್ನು ಸ್ವಲ್ಪ ಲೇಟ್ ಆಗಿ ಸುಡ್ತತ್ರಿ ಇದು, ಯಾಕಂದ್ರ ಅಕ್ಕಿ ರೊಟ್ಟಿ ಇರ್ತತಲ್ರಿ ಇದು. ಅದಕ್ಕ ಇದು ಹಂಗ್ ಜಲ್ದಿ ಎದ್ ಬರಂಗಿಲ್ಲ. ಸ್ವಲ್ಪ ನೋಡಿ ಸುಡ್ಬೇಕ್ ಇದನ್ನ. ಒಂದ್ 5 ನಿಮಿಷನ ತಗೋತತಿ ಇದು. ಆದ್ರೂನು ಬಾಳ ಚಂದ ಸುಡ್ಬೇಕ್ರಿ ಇದನ್ನ.
ನೋಡ್ರಿ ಈಗ ಎಲ್ಲಾ ಕಡೆನು ಈಗ ಕರೆಕ್ಟ್ ಆಗಿ ಸುಟ್ಟೈತದು. ಮಸ್ತ್ ಆಗೈತೆ. ಮಸ್ತ್ ಆಗಿರುವಂತ ಅಕ್ಕಿ ರೊಟ್ಟಿ ನೀವು ಮಾಡಿ ನೋಡ್ರಿ ಇದೇ ತರ. ಇದಕ್ಕ ಕಾಂಬಿನೇಷನ್ ಚಟ್ನಿನೂ ನಾ ತೋರ್ಸ್ನು. ಹಿಂಗ್ ತಟ್ಬೇಕು ನೋಡ್ರಿ. ಇದು ತೆಳ್ಳಗ ತಟ್ಟಿಂದ ಒಂದ್ ಆ ಪೇಪರ್ ಹಾಕಿ ಹಿಂಗ್ ಹಾಕ್ಬಿಟ್ರ ಬಾಳ ಅಂದ್ರ ಬಾಳ ಮಸ್ತ್ ಬರ್ತಾವ್ರಿ. ಈಗ ನೋಡ್ರಿ ಹಗುರ ಅದನ್ನ ಬಿಡ್ಸ್ಕೊಬೇಕ್ರಿ. ಬಟರ್ ಪೇಪರ್ ಇರ್ತೈತಲ್ರಿ, ಎಣ್ಣೆ ಹಚ್ಚಿದ್ದಕ್ಕ ಬಿಡ್ತೈತದ, ಬಾಳ ಚಂದ ಬಿಡ್ತೈತ್ರಿ. ಇದ್ನ ಹೆಂಗ ನಾವ್ ಜಾಸ್ತಿ ಈಗ ಮಾಡಾಕತ್ತೀವ್ ಅವನ್ನೆಲ್ಲಾ ಎಣ್ಣೆ ಹಚ್ಚಿಂದ ಚಂದ ಬಿಟ್ಕೋತ ಹೋಗ್ಬಿಡ್ತಾವ್ರಿ ಅವ್. ನೋಡ್ರಿ ಈಗ ತೆಳ್ಳಗ ಆತಲ್ರಿ. ಇದನ್ನ ಹಾಕಿ ನೋಡ್ರಿ ಎಷ್ಟು ತೆಳ್ಳಗ್. ನೋಡ್ರಿ ಈಗ ತಟ್ಟಿ ದೊಡ್ಡದಾಗೈತದು. ಹೆಂಗ್ ತಟ್ತೀವ್ ಹಂಗ್ ದೊಡ್ಡದಾಗಿರ್ತೈತ್ರಿ ಅದ. ಈಗ ನೋಡ್ರಿ ಇದನ್ನ ಪೇಪರ್ ಮೇಲಿಂದ ಹಗುರ ಬಿಡ್ಸ್ಕೊಬೇಕ್ರಿ. ಎಣ್ಣೆ ಹಚ್ಚಿರ್ತಿವಲ್ರಿ ಅದಕ್ಕ ಬಿಟ್ಕೋತ ಬರ್ತೈತದು. ಬಾಳ ಹಗುರ ಬಿಡ್ಸಿದ್ರ ಚಂದ ಬರ್ತೈತ್ರಿ. ನಾನು ಒಂದ್ ಪೂರ್ತಿಯಾಗಿ ತೋರ್ಸೇನಿ. ಈಗ ಹಿಂಗ ಎಲ್ಲಾನು ಬರ್ತಾವ್ರಿ. ನೋಡ್ರಿ ಈಗ ಸುಳ್ಳ ಟೈಮ್ನು ಆಗ್ತತ್ ಅದೆಲ್ಲ ತೋರ್ಸ್ಕೊತ ಕೂತ್ರ. ಅದಕ್ಕಂತ ಹೇಳಿ ಹೆಂಗ್ ತಟ್ಟುದತ್ ನೋಡ್ರಿ. ಈಗ ತಟ್ಟದಂಗೆಲ್ಲ ದೊಡ್ಡದ್ ಹಾಕೋತ ಬರ್ತೈತ್ರಿ ಅದ್. ತೆಳ್ಳಗನು ಆಗ್ತೈತಿ, ದೊಡ್ಡದನು ಆಗ್ತೈತಿ. ಆರಾಮ್ ಬರ್ತೈತ್ರಿ ಅದ್. ಯಾಕಂದ್ರೆ ಎಣ್ಣೆ ಹಚ್ಚಿರ್ತೈತಲ್ರಿ, ಆರಾಮಾಗಿ ಬರ್ತಾವ್. ನೀವು ಇದೇ ತರ ಈ ಅಕ್ಕಿ ರೊಟ್ಟಿಯನ್ನ ಟೇಸ್ಟ್ ಆಗಿ ಮಾಡ್ಕೊಂಡ್ ತಿಂದ ನೋಡ್ರಿ ಎಷ್ಟ್ ಮಸ್ತ್ ಆಗಿರ್ತಾವು. ನೋಡ್ರಿ ಈಗೆಲ್ಲಾನು ಇದನ್ನ ತಟ್ಟಿದ್ರೆ ಎಷ್ಟ್ ಹೆಂಗ್ ನಾವ್ ತಟ್ತೀವ್ ಹಂಗ್ ದೊಡ್ಡದ್ ಹಾಕೋತ ಬರ್ತೈತಿ. ಇದನ್ನಿದ್ರೆ ಚಂದಂಗ್ ಸುಡ್ಬೇಕ್ರಿ. ಈಗ ನೋಡ್ರಿ ಇದನ್ನು ಪೂರ್ತಿಯಾಗಿ ಸುಡಾಕ್ತತಿ. ಬಾಳ್ ಮಸ್ತ್ ಆಗಿರುವಂತ ಅಕ್ಕಿ ರೊಟ್ಟಿ ರೀ ಇವು. ಯಾಕಂದ್ರೆ ಎಲ್ಲಾನು ಹಾಕಿರ್ತೈತಲ್ರಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಾಕಿದ್ರಂತ್ರ ಬಾಳ್ ಮಸ್ತ್ ಆಗಿರ್ತಾವು. ನೋಡ್ರಿ ಇದನ್ನು ಈಗ ಬೆಸ್ಟ್ ಬಂದೈತಿ. ಹಿಂಗ ಎಲ್ಲಾ ರೊಟ್ಟಿನೂ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ಎಲ್ಲಾನು ಚಂದಂಗ ಅದನ್ನ ಎಣ್ಣೆ ಹಾಕಿ ಸುಡ್ಬೇಕ್ರಿ. ಅದನ್ನ ಈಗ ಎಷ್ಟು ತೆಳ್ಳಗಾಗಿರ್ತೈತಿ ಅಷ್ಟು ಚಲೋ ಬರ್ತಾವ್ರಿ. ಅದಷ್ಟ ನೀವು ತೆಳ್ಳಗನ ಮಾಡ್ರಿ ಅಂದ್ರ ಬೆಸ್ಟ್ ಬರ್ತಾವ್. ಈಗ ಇಲ್ಲೇ ಈ ಕಡೆ ಎಲ್ಲಾನು ಹಿಂಗ್ ಒತ್ತಿ ಒತ್ತಿ ಸುಡುದ್ರಿಂತ್ರ ಚಂದ ಸುಡ್ತೈತ್ರಿ ಅದ. ಈಗ ನೋಡ್ರಿ ರೆಡಿ ಆತ ಅಕ್ಕಿ ರೊಟ್ಟಿ. ನೋಡ್ರಿ ಇದು ತಟ್ಟಿ ಮಾಡಿದ್ದೈತಲ್ರಿ, ಇದ ತರನ ಲಟ್ಸಿನೂ ಮಾಡ್ತಾರ್ರಿ. ಅದ್ನು ನಿಮಗ್ ಯಾವಾಗ ಮಾಡಿ ತೋರಿಸ್ನ ಮತ್ತೊಂದ್ಸಲ ಮಾಡಿದಾಗ್ರಿ. ಇದಕ್ಕ ಕಾಂಬಿನೇಷನ್ ಚಟ್ನಿನೂ ನಾ ಹಾಕೊಂಡ ನೋಡ್ರಿ. ಇದಕ್ಕ ಕಾಂಬಿನೇಷನ್ ಚಟ್ನಿ ಹಾಕೊಂಡ್ ತುಪ್ಪ ಹಾಕೊಂಡ್ ತಿಂದ್ಬಿಟ್ರಿ ಬಾಳ ಬೆಸ್ಟ್ ಆಗಿರ್ತೈತ್ರಿ. ಇದು ನಾಷ್ಟಾನು ಒಂದ್ ಸ್ವಲ್ಪ ವೆರೈಟಿ ಆಗ್ತೈತಲ್ರಿ. ಏನೋ ರುಬ್ಬಿರಲಿಲ್ಲ ಅಂದ್ರ ಅಕ್ಕಿ ಇಟ್ಟಿದ್ರ ಮುಗ್ದ ಬಿಡ್ತಾರೆ. ಬಾಳ ಟೇಸ್ಟಿ ಅದು. ಒಂದ ಟಿಫಿನ್ ರೆಡಿ ಆಗ್ತೈತ್ರಿ. ಈಗ ನೋಡ್ರಿ ಇದಕ್ಕ ತುಪ್ಪ ಹಚ್ಕೊಂಡ ಈ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಐತಲ್ರಿ, ಇದನ್ನ ಹಚ್ಕೊಂಡ್ ತಿಂದ್ ಬಿಡ್ಬೇಕ್ರಿ. ಬಾರಿ ಮಸ್ತ್ ಇರ್ತೈತಿ. ನೋಡ್ರಿ ನಾ ತೋರ್ಸ್ನಿ ಎಷ್ಟ್ ಮಸ್ತ್ ಮೆತ್ತಗನು ಆಗೈತ್ರಿ, ಅದು ಕ್ರಿಸ್ಪಿನೂ ಆಗೈತಿ. ಬೆಸ್ಟ್ ಆಗೈತಿ ನೋಡ್ರಿ.